ಹಾಯ್ ಫ್ರೆಂಡ್ಸ್, ನಾನಿವಾಗ ನನ್ನ ಮಗಳಿಗೆ ಕೃಷ್ಣ ವೇಷ ಹಾಕಬೇಕು ಅಂತೇಳಿ ರೆಡಿ ಮಾಡ್ತಾ ಇದ್ದೇನೆ. ಇವಳೇ ನನ್ನ ಮಗಳು. ಇವಳಿಗೆ ಕೃಷ್ಣ ವೇಷ ಹಾಕಬೇಕಂತೆ. ಅವಳಪ್ಪಂದು ಸಹ ಆರ್ಡ್ರ್ ಆಗಿದೆ ಹಾಕಬೇಕು ಅಂತ. ಯಾವ ರೀತಿ ನಾನು ರೆಡಿ ಮಾಡ್ತೇನೆ ಅಂತೇಳಿ ತೋರಿಸ್ತೇನೆ ನಿಮಗೆ. ಮೊದಲಿಗೆ ನಾನು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೇನೆ. ಮತ್ತು ಪ್ರೈಮರ್, ಇದು ಇನ್ಸೈಟ್ ಅವರದು. ಇದು ಇನ್ಸೈಟ್ ಅವರದು ಕನ್ಸಿಲರ್ ಹಾಕುವ. ಬನ್ನಿ ಬನ್ನಿ, ಇಲ್ಲೆಲ್ಲ ಬ್ಲ್ಯಾಕ್ ಇದೆ, ಕಣ್ಣ ಹತ್ರ ಎಲ್ಲ ಹಾಕೊಳ್ಳಿ. ಮಾಡ್ಬಿಡ್ಲಿ ಅವರದು ಇದ್ದೇವೆ. ನಮ್ಮಗಳು ಸ್ವಲ್ಪ ಡಾರ್ಕ್ ಇರೋದ್ರಿಂದ ಈ ಕಲರ್ ಹಾಕ್ತೇನೆ ನಾನು. 128 ಫೌಂಡೇಶನ್ ಜೊತೆಗೆ ಸ್ಟ್ರೋಬ್ ಕ್ರೀಮ್ ಸ್ವಲ್ಪ ಹಾಕಿ ಮಿಕ್ಸ್ ಮಾಡುವ. ನಾನು ಸ್ವಿಸ್ ಬ್ಯೂಟಿ ಅವರದ್ದು ತಗೊಂಡಿದ್ದೇನೆ. ನೀವು ಯಾವುದು ಬೇಕಿದ್ರೂ ತಗೊಳ್ಬೋದು. ಈ ಬ್ಲೆಂಡರನ್ನು ಸ್ವಲ್ಪ ಒದ್ದೆ ಮಾಡಿಕೊಳ್ಬೇಕು. ಮಾಡ್ಕೊಂಡು ಇದನ್ನು ಹೀಗೆ ಟ್ಯಾಪ್ ಮಾಡಿ ಇದು ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಎಲ್ಲ ಕಡೆ ಕೂಡ ಈವನ್ ಆಗಿ ಸ್ಪ್ರೆಡ್ ಮಾಡಿ. ನಾನಿಲ್ಲಿ ಲ್ಯಾಕ್ಮೆ ಅವರದ್ದು ರೋಸ್ ಪೌಡರ್ ತಗೊಂಡಿದ್ದೇನೆ. ಅದನ್ನೀಗ ಅಪ್ಲೈ ಮಾಡುವಾಗ ಈ ಥರ ಬ್ರಷಲ್ಲಿ ಮಾಡಿ ಅಪ್ಲೈ. ಈ ಥರ ಎಲ್ಲ ಕಡೆಗೂ ಕೂಡ ಹಾಕಬೇಕು. ಕುತ್ತಿಗೆಗೆಲ್ಲ ಸ್ವಲ್ಪ ಹಾಕಿ ಕಿವಿಗೆ ಹಾಕಬೇಕು. ಈಗ ಕಣ್ಣಿನ ಮೇಕಪ್ ಮಾಡುವ ನಾವು. ಕಣ್ಮುಚ್ಚಿ. ಇದರಲ್ಲಿ ಈ ಕಲರ್ ಹಾಕುವ, ಪಿಂಕ್. ಅಲ್ಲಿ ಸ್ವಲ್ಪ ಹೈಲೈಟರನ್ನು ಹಾಕುವ. ಥರ ಕಣ್ಣಿಗೆ ಐಲೈನರ್ ಅಪ್ಲೈ ಮಾಡುವ. ಸ್ವಲ್ಪ ದಪ್ಪಕ್ಕೇ ಹಾಕಿ.
ಈ ಪಿಂಕ್ ಕಲರನ್ನು ಸ್ವಲ್ಪ ಬ್ಲಷ್ ಥರ ಯೂಸ್ ಮಾಡುವ. ಅಲ್ಲೇ ಸ್ವಲ್ಪ ಈ ಹೈಲೈಟರನ್ನು ಹಾಕುವ ಅದಕ್ಕೆ. ನಂತರ ಕಣ್ಣಿಗೆ ಕಾಜಲ್ ಅಪ್ಲೈ ಮಾಡಬೇಕು. ಮಿತ್ತು ಥರ ಈ ಥರದ್ದೊಂದು ಇಟ್ಕೊಳ್ಳಿ ನೀವು, ಬೇಕಾಗ್ತದೆ ಇದಕ್ಕೆ ಕೃಷ್ಣನಿಗೆ ಹಾಕಲಿಕ್ಕೆ, ಬೊಟ್ಟ ಹಾಕಲಿಕ್ಕೆ. ನನ್ನ ಮಗ ಹಾಕ್ತೇನೆ ಅಂತ ಹೇಳ್ತಾ ಇದ್ದಾನೆ ಅವಳಿಗೆ. ಮಿತ್ತುಲೆ ಚಿನ್ನಿ ಮಾಡಲಿ. ವೈಟ್ ಕಲರ್ ಇದು ಹೀಗೆ ಹಾಕಿ ರೆಡ್ ಕಲರನ್ನು ಮಧ್ಯಕ್ಕೆ. ಈಗ ಸ್ವಲ್ಪ ಐಬ್ರೋಸನ್ನು ಹೈಲೈಟ್ ಮಾಡುವ ನಾವು. ಇನ್ನು ಇಲ್ಲಿಗೆ ಈ ಥರ ಹಾಕಬೇಕು. ಇದಕ್ಕೆ ಮಧ್ಯಕ್ಕೆ ವೈಟ್ ಹಾಕಬೇಕು. ಈ ಥರ ಹಾಕಿ ಲಿಪ್ ಬಾಮ್ ಹಾಕಿ ಲಿಪ್ಸಿಗೆ. ಲಿಪ್ಸ್ಟಿಕ್ ಹಾಕಬೇಕು. ನಂತರ ಇಲ್ಲಿಗೊಂದು ಚುಕ್ಕೆ ಹಾಕಿ ನಂತರ ಆಲ್ತಾ ಅಂತೇಳಿ ಸಿಗ್ತದೆ ಮಾರ್ಕೆಟಲ್ಲಿ, ಅದನ್ನು ಹಚ್ಚಬೇಕು ಕೈಗೆ ಮತ್ತು ಕಾಲಿಗೆ. ಕಾಲಿಗೆ ನಾನು ಹಾಕಿದ್ದು ಆಲ್ತಾ ಎಲ್ಲ ಹಾಕಿ ಆಯಿತು. ಕೈಗೆ ನನ್ನ ಮಗ ಹಾಕಿದ ನೋಡಿ, ಚೆನ್ನಾಗಿ ಹಾಕಿದ್ದಾನೆ. ತಂಗಿಗೆ ಮುಖದ ಮೇಕಪ್ ಆಯಿತು. ಇನ್ನು ಡ್ರೆಸ್ ಹಾಕಬೇಕು. ಇದೊಂದು ಫುಲ್ ಸೀರೆ ನಾನು ತಾಯಿ ಮನೆಯಿಂದ ತಗೊಂಡು ಬಂದದ್ದು, ಬೇಕು ಅಂತೇಳಿ ಕೃಷ್ಣ ವೇಷ ಎಲ್ಲ ಹಾಕಲಿಕ್ಕೆ. ಇದನ್ನು ಹೀಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಇಟ್ಟು ಇಲ್ಲಿ ಮೇಲಿದ್ದು ಪಾರ್ಟನ್ನು ಕಟ್ ಮಾಡಿದ್ದೇನೆ. ಮತ್ತು ಉದ್ದ ಅಗಲ ಸಹ ಎಷ್ಟು ಬೇಕು ಅಷ್ಟು ನೋಡಿ ಕಟ್ ಮಾಡಿದ್ದೇನೆ. ಮಗನಿಗೆ ಯೂಸ್ ಮಾಡ್ತಿದ್ದಂಥದ್ದು. ಇವಳಿಗೆ ಆಗ್ತದ ನೋಡಬೇಕು. ಉದ್ದ ಇಲ್ಲಿ ನೋಡ್ಕೊಳ್ಬೇಕು, ಇಲ್ಲಿ ಸರಿ ಇರಬೇಕು ಉದ್ದ. ಇಲ್ಲಿ ಹೀಗೆ ಮಾಡಿ ಮೊದಲಿಗೆ ಹೀಗೆ ಗಂಟು ಹಾಕ್ಕೊಳ್ಬೇಕು ಒಂದು.
ಕುಚ್ಚನ್ನು ಬಿಟ್ಟು ಈ ಕುಚ್ಚನ್ನು ಹೀಗೆ ಕಾರ ಕೆರೆಯಿಂದ ಹೀಗೆ ತಗೊಂಡು ಬರಬೇಕು. ಈಚೆ ಸೈಡಿಗೆ ಹೀಗೆ ಈ ಥರ ಹೀಗೆ. ನಂತರ ಇದು ಗ್ರೀನ್ ಇದ್ದುಂಟು ನೋಡಿ, ಇದು ಈ ಥರ ಬರಬೇಕು. ಇಷ್ಟು ಚೆನ್ನಾಗಿ ಈ ಥರ ಬರಬೇಕು. ಈ ಥರ ಬರುವಾಗ ಇದನ್ನು ಹೀಗೆ ಸೀರೆಗೆ ನೆರಿಗೆ ಇಡುವಾಗೆ ಇಡಬೇಕು. ಸ್ವಲ್ಪ ಇಟ್ಟರೆ ಸಾಕು. ಇಲ್ಲಿ ಫುಲ್ ಹಿಡಿಬೇಕು ಅಂತ ಹೇಳಿಲ್ಲ, ಫುಲ್ ಹಿಡಿದ್ರೆ ಇಲ್ಲಿ ಮೇಲೆ ಹೋಗ್ತದೆ. ಇದಿಷ್ಟು ಬಿಟ್ಟು ಅರ್ಧಕ್ಕೆ ಮಾತ್ರ ತೆಗೆದು ಹೀಗೆ ಮಾಡಬೇಕು. ಅದಕ್ಕೆ ಹೀಗೆ ಮಾಡಿ ಇಲ್ಲಿ ಪಿನ್ ಹಾಕ್ಕೊಳ್ಬೇಕು, ಒಂದು ಸೇಫ್ಟಿ ಪಿನ್ ಈ ಥರ. ಇಲ್ಲಿರೋದನ್ನು ಹೀಗೆ ಪ್ಲೇಟ್ಸ್ ಇಟ್ಕೊಳ್ಬೇಕು. ಹಿಡಿದು ಇದನ್ನು ಹೀಗೆ ಮಾಡಿ ಫುಲ್ಲು ಹಿಡಿಬಾರ್ದು ಪ್ಲೇಟ್ಸ್, ಇದಿಷ್ಟು ಬಿಡಬೇಕು. ಇಲ್ಲಿ ಹೀಗೆ ಬಿಟ್ಟು ಈ ರೀತಿಯಾಗಿ ಮಾಡಿ ಇಲ್ಲಿಗೆ ಇದನ್ನು ಇನ್ನು ಮಾಡಬೇಕು. ಒಂದು ಸೈಡನ್ನು ಎದುರಿಗೆ, ಇನ್ನೊಂದು ಸೈಡನ್ನು ಹಿಂದುಗಡೆಗೆ ಇನ್ನು ಮಾಡಿದರೆ ಆಯಿತು. ಈಗ ಪಿನ್ ಹಾಕ್ಕೊಳ್ಳುವ. ಹೀಗೆ ಮಾಡಿ ಪಿನ್ ಹಾಕುವ. ಇದು ಸ್ವಲ್ಪ ಶಾರ್ಟೇ ಆಯಿತು ಅವಳಿಗೆ. ಹೋದ ವರ್ಷ ಹಾಕುವಾಗ ಸರಿ ಇತ್ತು, ಈಗ ಸ್ವಲ್ಪ ಉದ್ದಾಗಿದ್ದಾಳೆ. ಈಗೆಲ್ಲ ಉಂಟು ನೋಡಿ, ಇದನ್ನೆಲ್ಲ ಈ ಒಳಗಡೆಗೆ ಹಾಕಿ ಇದನ್ನು ಹೀಗೆ ಮಾಡಿ ಸೇರಿಸಿ ಹೀಗೆ ಚಂದ ಮಾಡಿ ಇದಕ್ಕೆ ಇಲ್ಲಿ ಒಂದು ಪಿನ್ ಹಾಕಬೇಕು. ಈ ರೀತಿ ಪಿನ್ ಹಾಕಿ ಸೆಕ್ಯೂರ್ ಮಾಡಿದರೆ ಆಯಿತು. ನೋಡಿ, ಕಚ್ಚೆ ರೆಡಿ ಆಯಿತು ಚೆನ್ನಾಗಿರಿ. ಇಲ್ಲಿ ಇನ್ನೊಂದು ತುಂಡು ಬಟ್ಟೆ ಇದೆ, ಹೀಗೆ ಪ್ಲೀಟ್ಸ್ ಥರ ಮಾಡಿ ಹೀಗೆ ಕುತ್ತಿಗೆಯಿಂದ ಹಾಕಬೇಕು. ಹೀಗೆ ಬೆರೆಸಿಬಿಟ್ಟು ಈ ರೀತಿ ಕಿಟ್ಕೊಂಡ್ಲೆ ಸಾಕೊಂಡ್ಲೆ ಈ ರೀತಿಯಾಗಿ ಚಮತೊಂದು ಈಗ ಇದಕ್ಕೆ ಒಂದು ಸೊಂಟ ಪಟ್ಟಿ ಥರ ನಾನು ತಂದದ್ದು ಇತ್ತು ಮುಂಚೆದ್ದು, ಅದನ್ನೇ ಹಾಕ್ತಾ ಇದ್ದೇನೆ. ಪೇಟೆಗಳಲ್ಲೆಲ್ಲ ಸಿಗ್ತದೆ, ನಮಗೆ ಯಾವ ಥರದ್ದು ಬೇಕು ಆ ಥರದ್ದು ಸಿಗ್ತದೆ. ಅದನ್ನು ನಾವು ಒಮ್ಮೆ ತೆಗೆದಿಟ್ಕೊಂಡ್ರೆ ನಮ್ಮ ಮಕ್ಕಳಿಗೆ ಎಷ್ಟು ದೊಡ್ಡದವರೆಗೂ ಹಾಕಲಿಕ್ಕೆ ಆಗ್ತದೆ. ಕೃಷ್ಣವೇಷ ಸಣ್ಣದಿರುವಾಗ ಒಮ್ಮೆ ತೆಗೆದಿಟ್ಟರೆ ಸಾಕು. ಈ ಥರ ನಂತರ ಜಡೆ ಸ್ವಲ್ಪ ಚೆನ್ನಾಗಿ ಬಾಚಿಕೊಳ್ಳುವ. ಕೊಡಲೇಬೇಡಿ. ಇದು ನಂದೇ 2 ಶಾಲ್, ಅದನ್ನೆರಡನ್ನು ನೇಯ್ದು ಈ ಥರ ರೆಡಿ ಮಾಡಿದ್ದೇನೆ. ಆದರೆ ಇನ್ನೊಂದು ಸಹ ಉಂಟು ಕಿರೀಟ ಈ ಥರ ನೋಡಿ. ಅವನಿಗೆ ಹಾಕುವ ಟೈಮಲ್ಲಿ ಇದೊಂದು ಫ್ಯಾಷನ್ ಇತ್ತಾಗ, ಹಾಗೆ ಇದನ್ನು ತಗೊಂಡು ಬಂದಿದ್ದೆ ನಾನು. ಮುಂದೆ ಸರಗಳನ್ನು ಹಾಕುವ. ಈಗ ಕೃಷ್ಣ ಮಾಲೆ ಹಾಕುವುದು ಕೃಷ್ಣನಿಗೆ ಯಾವಾಗಲೂ. ಮಾಲೆ ಅಂದರೆ ತುಂಬ ಇಷ್ಟ ಆಗ್ತದೆ ಕೃಷ್ಣನಿಗೆ. ನಾನೀಗ ತುಂಬ ಟೈಮಿಂದ ತಗೊಂಡು ಬಂದು ಸಂಗ್ರಹಿಸಿಟ್ಟಂಥದ್ದು. ಜಾತ್ರೆಗೆಲ್ಲ ಹೋದರೆ ನಾನು ಇದೇ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದದ್ದು ಮುಂಚಿಂದ ಸಹ. ಬೇಕಿದ್ರೆ ಈ ಕಿರೀಟ ಕೂಡ ಹಾಕ್ಬೋದು. ನನ್ನ ಮಗಳಿಗೆ ಇದೇ ಬೇಕು ಅಂತೇಳಿ ಹಠ ಮಾಡ್ತಿದ್ದಾಳೆ. ಇದು ಕೂಡ ಹಾಕ್ಬೋದು, ಚೆಂದ ಕಾಣ್ತದೆ ಇದು ಸಹ. ಅದರಲ್ಲಿ ನಾವಿಲ್ಗರಿಲ್ಲ ಇಲ್ಲಿ ನನ್ನ ಮಗ ಒಂದು ನನ್ನ ಮಗ ಒಂದು ಇದೊಂದು ಮಾಡಿದ್ದಾನೆ. ಇಲ್ಲ ಸ್ವಲ್ಪ ಹಾಳಾಗ್ತಾ ಬಂದಿದೆ. ಅದೊಂದು ಜೈ ಜಗನ್ನಾಥ್ ಅಲ್ಲಿ ಯಾವಾಗಲೂ ಈಗ ಇಟ್ಟಿರ್ತಾನೆ ಅವನು ನವಿಲ್ಗರಿ. ಅಂದರೆ ನಮ್ಮ ಮನೆಯ ದೊಡ್ಡ ರಾಕ್ಷಸಿ. ಇದನ್ನು ಪ್ಲೇಸ್ ಮಾಡ್ಬೋದು. ಅವಳಿಗೆ ಬೆಚ್ಚ ಆಗ್ತಾ ಉಂಟು, ಆದರೆ ಎಂತ ಮಾಡೋದು, ಇದೇ ಚಂದ ಕಾಣೋದು. ಅವಳಿಗೆ ಹೇಳಿದರೆ ಅರ್ಥ ಆಗೋದಿಲ್ಲ. ಪ್ಲೀಸ್ ಫೋಟೋ ಒಂದಿರ ಅರ್ಧ ಎತ್ತ ಅದು ಒಕ್ಕ
ಇದು ನಾನೇ ಮಾಡಿದ್ದು ಮುತ್ತಿಂದ ಎಲ್ಲ ತಕೊಂಡು ಬಂದು. ಓ ಹೀರೆಮಂತಿ ನಾವು ಮಣ್ಣಿನ ಮಡಿಕೆ, ಅದಕ್ಕೆ ಚೆನ್ನಾಗಿ ಪೇಂಟ್ ಎಲ್ಲ ಕೊಟ್ಟು ನನ್ನ ಚಿಕ್ಕಪ್ಪ ಒಬ್ಬರು ಇದ್ದಾರೆ, ಅವರು ನನಗೆ ಇದನ್ನು ಈ ರೀತಿ ಚೆನ್ನಾಗಿ ರೆಡಿ ಮಾಡಿ ಕೊಟ್ಟದ್ದು. ಸಂತು ಚಿಕ್ಕಪ್ಪ ನೋಡಿ, ಭಾರಿ ಚೆನ್ನಾಗಿ ಮಾಡಿದ್ದಾರೆ ಡಿಸೈನ್ ಇದರ ಮೇಲೆ. ನೋಡಿ ನನ್ನ ಮಗಳು ರೆಡಿಯಾಗಿದ್ದಾಳೆ, ಚೆನ್ನಾಗಿ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾಳೆ ಅಂತೇಳಿ ನೀವೇ ನೋಡ್ಬೋದು. ಈಸಿಯಾಗಿ ಮಾಡ್ಕೊಳ್ಬೋದು ಮನೆಯಲ್ಲೇ. ಕೃಷ್ಣ ನೋಡಿ ಮುದ್ದಾಗಿ ಕಾಣ್ತಾ ಇದ್ದಾಳೆ. ನನ್ನ ಹಸ್ಬೆಂಡಿಗಂತೂ ತುಂಬಾ ಖುಷಿಯಾಯಿತು ನಾನು ರೆಡಿ ಮಾಡಿದ್ದು ನೋಡಿ. ಭಾರಿ ಚೆಂದಾಗಿದೆ ಅಂತ ಹೇಳ್ತಾ ಇದ್ರು ಎಲ್ಲರೂ. ಯಾರಿಗಾದರೂ ಈ ರೀತಿ ರೆಡಿ ಮಾಡಬೇಕು ಅಂತೇಳಿದರೆ ಸುಳ್ಯದಲ್ಲಿದ್ದವರಾದರೆ ಮನೆಗೆ ಬರ್ಬೋದು, ನಾನು ರೆಡಿ ಮಾಡ್ತೇನೆ. ನಿಮ್ಮೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. Thank you for watching. ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ Subscribe ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು.